ಆಮೇಲೆ ನವದೆಹಲಿಯಲ್ಲಿ ಕರ್ನಾಟಕ ಭವನ 4 ಅಂದ್ರೆ 4 ಅಂತಂದ್ರೆ ನಮ್ಗಲ್ಲ, ನಮ್ಮ ಶಾಸಕರಿಗೆ ಅಧಿಕಾರಿಗಳಿಗೆಲ್ಲ, ನಮ್ಮ ವಿದ್ಯಾರ್ಥಿಗಳು ಯಾರು IAS IFS IRS ಮಾಡ್ತಾರೆ ಅವ್ರಿಗೆ PWD ವತಿಯಿಂದ ಒಂದೊಳ್ಳೆ ಕಟ್ಟಡವನ್ನ ಕಟ್ತೇವೆ. ಅವರೆಲ್ಲ ಅಲ್ಲಿ ಇಳ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅಲ್ಲಿ ಕೋಚಿಂಗ್ ಸೆಂಟರ್ಗೆ ಅವರಲ್ಲಿ ಇಲ್ಲೆಲ್ಲ ಹೋಗ್ತಾರೆ. ಸೊ ಒಂದೇ ಕಡೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಈಗಾಗಲೇ ಸ್ವಲ್ಪ 80 ಕೋಟಿ ರೂಪಾಯಿ ಅಷ್ಟು ಒಂದು ಎಸ್ಟಿಮೇಟ್ ಕೊಟ್ಟಿದ್ದಾರೆ ಡೆಲ್ಲಿನಲ್ಲಿ. ಇನ್ನ ಸ್ವಲ್ಪ ಜಾಸ್ತಿ ಆದ್ರೂ ಕೊಡಬೇಕು ಅಂತ ಡಿಸಿಷನ್ ತಗೊಂಡಿದ್ದೇವೆ. ಇವತ್ತು 80 ಕೋಟಿಗೆ ಪರ್ಮಿಷನ್ ಕೊಟ್ಟಿದ್ವಿ. 50% ವಿಲ್ ಬಿ ಫಾರ್ SC ST and 50% ಫಾರ್ ಅದರ್ಸ್. ಅದಕ್ಕೆ ಬೇರೆ ಇಲಾಖೆನೂ ದುಡ್ಡು ಕೊಡ್ತೀವಿ, ಅದಕ್ಕೆ PWD ನಡೆಸ್ತಾರೆ. ಸೊ ಮಿನಿಮಮ್ 50% SC ST ಗೆ, 50% ಬೇರೆಯವ್ರಿಗೆ ಸೋಷಿಯಲ್ ವೆಲ್ಫೇರ್ ಅಂತ ಸ್ವಲ್ಪ ದುಡ್ಡು ಕೊಡ್ತಾ ಇದ್ವಿ. ಸೊ ಬೇರೆ ಎಲ್ಲರಿಗೂ ಕೂಡ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಜನರಲ್ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಲಿಕ್ಕೆ, ಯಾಕೆಂದ್ರೆ ದೇ ಹ್ಯಾವ್ ಟು ಗೋ ವಿತ್ ಎ ನ್ಯಾಷನಲ್ ಕಾಂಪಿಟೇಷನ್. IAS IRS IFS ಇಂಥಕ್ಕೆಲ್ಲ ಹೋಗ್ಬೇಕು ಅಂತ ಆಸಕ್ತಿ ಇರೋರಿಗೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದಕ್ಕೆ ಅವಕಾಶವನ್ನ ಮಾಡ್ತಾ ಇದ್ದೇವೆ. ಆಮೇಲೆ ನನಗೆ ಆಯ್ತಲ್ಲ, ಇದು ಮೂರನೇದಿದೆ. ನೆಕ್ಸ್ಟ್ ಸಬ್ಜೆಕ್ಟ್, ಈ ರೆಸಿಡೆನ್ಷಿಯಲ್ ಕಮಿಷನರ್ ಆಫೀಸ್ ಏನಿದೆ ಅದು ನನಗೆ ಸಮಾಧಾನ ತರಲಿಲ್ಲ, ಅದನ್ನ ಡೆಲ್ಲಿಲಿ. ಸೊ ಅದನ್ನ ರಿಆರ್ಗನೈಸೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೊಸದಾಗಿ ಕೆಲವು ಸೆಟಪ್ ಮಾಡಿ ಡೆಲ್ಲಿಲಿ ಯಾವ್ದಾದ್ರು ಪ್ರಾಜೆಕ್ಟ್ಸ್ಗಳಿಗೆ ಅಪ್ಲೈ ಮಾಡಬೇಕು, ಯಾವ ಸ್ಕೀಮ್ಸು ಬೇರೆ ಬೇರೆ ರಾಜ್ಯದಲ್ಲಿದೆ. ತಮಿಳುನಾಡು ಎಷ್ಟು ಇಟ್ಕೊಂಡು ಹೋಗ್ತಾ ಇದ್ದಾರೆ, ಆಂಧ್ರ ಎಷ್ಟು ಇಟ್ಕೊಂಡು ಹೋಗ್ತಾರೆ, ಮಹಾರಾಷ್ಟ್ರ ಎಷ್ಟು ಹೋಗ್ತಾ ಇದ್ದಾರೆ, ಬೇರೆ ಗುಜರಾತ್ ಅವರು ಎಂತ ಇಟ್ಕೊಳ್ತಾರೆ. ಆ ರೀತಿ ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಅದಕ್ಕೊಂದು ಸಪ್ರೇಟ್ ಯೂನಿಟ್ ನೇ ಸೆಟ್ ಮಾಡ್ತಾ ಇದ್ದೀನಿ. ಸಪ್ರೇಟ್ ಟೀಮ್ ಆಫ್ ಆಫೀಸರ್ಸ್ ನ ನೇಮಕ ಮಾಡ್ತಾ ಇದ್ದೀನಿ. ನಾನು ದೆಹಲಿಗೆ ಹೋಗಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಅಧಿಕಾರಿಗಳು, ಯಾರು ಸೀನಿಯರ್ ಅಧಿಕಾರಿಗಳು ಸುಮಾರು ಒಂದು 50-60 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವನ್ನೆಲ್ಲ ನಾಳೆ ಒಂದು ಮೀಟಿಂಗ್ ಕೂಡ ನಾನು ದೆಹಲಿಯಲ್ಲಿ ಮಾಡಿದ್ದೇನೆ. ಅವ್ರ ಸಲಹೆಯನ್ನು ಕೂಡ ಪಡೆದಿದ್ದೇನೆ. ಅವರು ಬೇಕಾದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕರ್ನಾಟಕ ರಾಜ್ಯದ ಹಿತ ನಾವು ಕಾಪಾಡ್ತೇವೆ ಅಂತ ಹೇಳಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದೆ. ಅವರು ಅನೇಕ ಸಲಹೆ ಕೊಟ್ಟಿದ್ದಾರೆ. ಅದನ್ನ ಎಂಟೈರ್ ಟೀಮ್ ನಲ್ಲಿ ಹೊಸದಾಗಿ ನಾನು ಸೆಟಪ್ ಮಾಡಿ ಮಾಡ್ತಾ ಇದ್ದೀನಿ. ಮಾಡಿ ಜೊತೆಗೆ ಅವರು ನಮ್ಗೆ ಅವರು ಅವರವರು ಎಲ್ಲ ಸೇರ್ಕೊಂಡು ಮೀಟ್ ಮಾಡಿ ಅವ್ರ ಇಲಾಖೆಗೆ ಅವ್ರ ಫ್ರೆಂಡ್ಸ್ ಏನೇನಿದ್ದಾರೆ, ಕೊಲೀಗ್ಸ್ ಏನಿದ್ದಾರೆ, ಅವರು ಕೂಡ ನಮ್ಗೆ ಗೈಡ್ ಮಾಡ್ಲಿಕ್ಕೆ ಎಲ್ಲ ಮುಂದೆ ಬಂದಿದ್ದಾರೆ. ಅಲ್ಲೊಂದು ಸಪ್ರೇಟ್ ಟೀಮ್ ಮಾಡ್ತಾ ಇದ್ದೀನಿ. ಜೊತೆಗೆ ಕೆಲವು ಒಂದು 5-6 ಜನ ಸೀನಿಯರ್ IAS ಆಫೀಸರ್ಸ್, IRS ಆಫೀಸರ್ಸ್, IPS ಆಫೀಸರ್ಸ್ ಯಾರು ರಿಟೈರ್ಡ್ ಆಗಿದ್ದಾರೆ, ಡೆಲ್ಲಿ ಇದ್ದಾರೆ, ಅವ್ರನ್ನು ಕೂಡ ನಾನು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಈ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸ್ಲಿಕ್ಕೆ, ಅವರು ನಮ್ಗೆ ಸಹಕಾರ ಮಾಡ್ಲಿಕ್ಕೆ ಅವ್ರನ್ನು ಕೂಡ ನಾನು ಇನ್ವೈಟ್ ಮಾಡಿ ಮಾತುಕತೆನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ಯಾರು ಸೀನಿಯರ್ IAS ಆಫೀಸರ್ಸ್ ಅವರು ಬಂದಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವ್ರು ಯಾರು ಸರ್ವಿಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾರು ಆಸಕ್ತಿಯನ್ನು ವಹಿಸ್ತಾರೆ, ಅದನ್ನೆಲ್ಲ ತಗೊಂಡು ಬರ್ಲಿಕ್ಕೆ, ಅವ್ರು ಏನು ಕನೆಕ್ಷನ್ಸ್ ನ ಮಾಡ್ಲಿಕ್ಕೆ ಕರ್ನಾಟಕಕ್ಕೆ, ಸೊ ಅದನ್ನು ಕೂಡ ನಾನು ರಿಆರ್ಗನೈಸ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಲೀಗಲ್ ಸೆಲ್ ನ ಕಂಪ್ಲೀಟ್ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಒಂದು ಸಪರೇಟ್ ಕಾರ್ಯಕ್ರಮನ ರೂಪಿಸ್ತಾ ಇದ್ದೀನಿ. ಲೀಗಲ್ ಸೆಲ್ ಇನ್ ಡೆಲ್ಲಿ, ಸುಪ್ರೀಂ ಕೋರ್ಟ್ ಕೇಸಸ್, ಬೇರೆ ಬೇರೆ ಕೇಸಸ್ ಏನಿದೆ ಅದನ್ನ ಮಾಡ್ತೀವಿ.